RCB ಸಂಭ್ರಮದ ಕಾಲ್ತುಳಿತಕ್ಕೆ 11 ಜನ ಮೃತಪಟ್ಟಿದ್ದರು. ಆನಂತರದಲ್ಲಿ ಸಾಕಷ್ಟು ಚರ್ಚೆಗಳು ಕೂಡ ನಡೆದಿರುವಂಥದ್ದು. ಸರ್ಕಾರ ಒಂದು ವಿಸ್ತೃತವಾದ ವರದಿಯನ್ನು ಸಲ್ಲಿಸಿದೆ. ಆದರೆ ಸದ್ಯ ಚರ್ಚೆ ಆಗ್ತಾ ಇರುವಂಥದ್ದು ಮಾಜಿ DYSP ಆಗಿರುವಂಥ ಅನುಪಮ ಶೆಣೈ ಸರ್ಕಾರ ಮತ್ತು ಸಿದ್ದರಾಮಯ್ಯನವರೇ ಇದಕ್ಕೆ ನೇರ ಆರೋಪಿ ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ. ವಿರಾಟ್ ಕೊಹ್ಲಿ ಅವರನ್ನು ಒಂದು ಆರೋಪಿ ಸ್ಥಾನದಲ್ಲಿ ನಿಲ್ಲಿಸಿದೆ ಸರ್ಕಾರ ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ. ಯಾವ ಕಾರಣಕ್ಕಾಗಿ ಇದನ್ನು ಪಾಯಿಂಟ್ ಔಟ್ ಮಾಡ್ತಿದ್ದಾರೆ ಅನ್ನೋದನ್ನು ಅವರನ್ನೇ ಕೇಳೋಣ. ಮೇಡಮ್, ನೀವು ಈಗಾಗಲೇ ಹೇಳಿದಂತೆ ಪತ್ರ ಬರೆದಂತೆ ಯಾವ ಕಾರಣದಿಂದ ಈ ಪಾಯಿಂಟ್ಗಳನ್ನು ಹೇಳ್ತಿದ್ದೀರಿ ಅನ್ನೋ? ಇತ್ತೀಚೆಗೆ ನಡೆದ ಕೆಲವು ಘಟನೆಗಳು ಆ ರೀತಿ ಇವೆ. ಸರ್ಕಾರ ಒಂದು ರೀತಿಯಲ್ಲಿ ಪಾಸಿಂಗ್ ದ ಬಾಲ್ ಮಾದರಿಯಲ್ಲಿ ತನ್ನ ಜವಾಬ್ದಾರಿಯನ್ನು ಪೊಲೀಸರ ಮೇಲೆ ಸಾಗಿಸ್ತು. ಪೊಲೀಸರು RCBಯ ಮೇಲೆ ಸಾಗಿಸ್ತಾ ಇದ್ದಾರೆ. RCBಯ ವ್ಯಕ್ತಿಗಳನ್ನು ಯಾರನ್ನು ಅರೆಸ್ಟ್ ಮಾಡಿದ್ರು ಅವರಿಗೂ ಸಹ ಜಾಮೀನು ನೀಡಿ ಸರ್ಕಾರ, ಹೈಕೋರ್ಟ್ ಈಗಾಗಲೇ ಅವರಿಗೂ ಸಹ ಜಾಮೀನು ನೀಡಿದೆ. ಸರ್ಕಾರ ಪೊಲೀಸರನ್ನು 5 ಮಂದಿಯನ್ನು ಅಮಾನತು ಮಾಡಿದೆ. ಈ ವಿಚಾರವಾಗಿ ನಾನು ಪೊಲೀಸರ ಪರವಾಗಿ ಒಂದು ಪತ್ರವನ್ನು ಮ್ಯಾಜಿಸ್ಟೇರಿಯಲ್ ಎನ್ಕ್ವೈರಿ ಮಾಡ್ತಾ ಇರುವ ಜಗದೀಶ್ ಅವರಿಗೆ, ಅವರು ಬೆಂಗಳೂರು ನಗರ ಜಿಲ್ಲೆಯ DC ಆಗಿದ್ದಾರೆ, ಅವರಿಗೆ ಪತ್ರವನ್ನು ಬರೆದಿದ್ದೇನೆ. ಸುಮಾರು 8 ಪುಟಗಳ ಪತ್ರ. ಅದರಲ್ಲಿ ನಾನು RCB ಅಥವಾ ಪೊಲೀಸರ ಬಂದೋಬಸ್ತ್ ವೈಫಲ್ಯ ಇದಕ್ಕೆ ಕಾರಣ ಅಲ್ಲ, ರಾಜಕೀಯವೇ ಮತ್ತು ಸರ್ಕಾರದ ಒಳಗೆ ಕಾರ್ಯನಿರ್ವಹಿಸ್ತಾ ಇರುವ ಕೆಲವು ಮಾಫಿಯಾಗಳು ತಮ್ಮ ಕೆಲಸ ಮುಂದಿನ ದಿನಗಳಲ್ಲಿ ಸುಲಭವಾಗಿ ನಡಿಬೇಕು ಅನ್ನುವ ಕಾರಣದಿಂದಾಗಿ ಅಲ್ಲಿ ಗೊಂದಲವನ್ನು ಸೃಷ್ಟಿ ಮಾಡಿ ಮುಂದಿನ ಬಾರಿ DGP ಆ್ಯಂಡ್ IGP ಆಗಿ ದಯಾನಂದ ಅವರು ನೇಮಕ ಆಗಬಾರ್ದು ಅನ್ನೋ ಉದ್ದೇಶದಿಂದ ಹಾಗೆ ಮಾಡಿದ್ದಾರೆ ಅಂತ ಹೇಳಿ ಪತ್ರದಲ್ಲಿ ತಿಳಿಸಿದ್ದೇನೆ. ಅಂದರೆ ಮೇಡಮ್, ಈಗಾಗಲೇ ನೀವು ಹೇಳಿದ್ರಿ ಸ್ಮಗ್ಲಿಂಗ್ ಮಾಫಿಯಾ ಒಂದು ಕೆಲಸ ಮಾಡ್ತಾ ಇದೆ ಈ ಆಟಗಾರರ ಅಥವಾ ಆಟದೊಳಗೆ ಅನ್ನುವಂಥದ್ದು. ಅದು ಯಾವ ರೀತಿ ಮತ್ತು ಏನು ಅನ್ನುವಂಥದ್ದು? ಆಟಗಾರರ ಒಳಗೆ ಅಲ್ಲ ನಾನು ಹೇಳಿರೋದು. ನಾನು ಪೊಲೀಸರ ನೇಮಕಾತಿಯ ವಿಚಾರದಲ್ಲಿ DGP ಆ್ಯಂಡ್ IGP ಆಗಿ ಯಾರು ನೇಮಕ ಆಗಬೇಕು ಅನ್ನೋದು ಇಲ್ಲಿ ಔಟ್ಕಮ್ ನೋಡಿ. ರಿಸಲ್ಟ್ ಏನಾಗಿರೋದು? 5 ಮಂದಿ ಪೊಲೀಸರ ಅಮಾನತ್ತಾಗಿರೋದು. ಅದರಿಂದ ಅಮಾನತ್ತು ಇನ್ನೂ ಹಾಗೆ ಇದೆ, ರದ್ದು ಮಾಡಿದೆ ಹೈಕೋರ್ಟ್. ಆದರೆ ಅದರ ಪರವಾಗಿ ಏನು ಅವರಿಗೆ ಪೋಸ್ಟಿಂಗ್ಸ್ ಏನು ಕೊಟ್ಟಿಲ್ಲ ಸರ್ಕಾರ. 5 ಮಂದಿ ಪೊಲೀಸರ ಮೇಲೆ ಆರೋಪ ಒಂದು ಕಡೆ ಇದೆ, ಮತ್ತೊಂದು ಕಡೆ RCBಯ ಮೇಲೆ ಇದೆ. RCBಯ ಮೇಲೆ ಆರೋಪ ಏನು ಮಾಡಿದ್ದಾರೆ ಅಂತ ಹೇಳಿದರೆ, RCBಯ ವಿರಾಟ್ ಕೊಹ್ಲಿ ಅವರ ಒಂದು ವಿಡಿಯೋವನ್ನು ಅವರು ಟ್ವೀಟ್ ಮಾಡಿದ್ದಾರೆ. ಆ ಟ್ವೀಟಿಗೆ ಜನರು ನೋಡಿಬಿಟ್ಟು ಅಲ್ಲಿಗೆ ಬಂದಿದ್ದಾರೆ ಅಂತ ಹೇಳಿ ರಿಪೋರ್ಟನ್ನು 1 ವಾರದ ಒಳಗೆ ಸಬ್ಮಿಟ್ ಮಾಡಿದ್ದಾರೆ. ಸ್ಟ್ಯಾಂಪೆಡ್ ಆದ ಕಾಲ್ತುಳಿತ ಆದ 1 ವಾರದ ಒಳಗೆ ಸಬ್ಮಿಟ್ ಮಾಡಿದ್ದಾರೆ. ಅಷ್ಟರೊಳಗೆ RCBಯ ಟ್ವೀಟನ್ನು ನೋಡಿದವರ ಮಾಹಿತಿಯನ್ನು ಟ್ವಿಟರ್ ಅಥವಾ X ಸೋಷಿಯಲ್ ಮೀಡಿಯಾದ ಆಫೀಸಿಗೆ ಕಳಿಸಿಬಿಟ್ಟು ಯಾರದೆಲ್ಲ IP ಅಡ್ರೆಸ್ಸನ್ನು ಪಡೆದುಬಿಟ್ಟು ಅವರದೆಲ್ಲ ಮಾಹಿತಿಯನ್ನು ವೆರಿಫೈ ಮಾಡಿ ಸ್ಟ್ಯಾಂಪೆಡ್ ಜಾಗದಲ್ಲಿ ಆ ಎಲ್ಲ ವ್ಯೂವರ್ಸ್ ಇದ್ದರು ಅಂತೇಳಿ ಪರಿಶೀಲನೆ ಮಾಡಿದ್ದಾರೆ. ಆ ಪ್ರಶ್ನೆಯನ್ನು ನಾನು ಸಿದ್ದರಾಮಯ್ಯ ಅವರನ್ನು ಕೇಳಬಯಸ್ತೇನೆ. ಯಾಕಂತ ಹೇಳಿದ್ರೆ ನಾಳೆ ಕೋರ್ಟಲ್ಲಿ ನಿಲ್ಲೋದು ಸಾಕ್ಷ್ಯ. ಸೊ ಅಲ್ಲಿ ಆ ಸ್ಪಾಟಲ್ಲಿ ಅಷ್ಟು ಮಂದಿ 16 ಲಕ್ಷ 17 ಲಕ್ಷ ವ್ಯೂವರ್ಸ್ ಇದ್ರಾ ಇಲ್ವಾ ಅನ್ನೋದು ಗೊತ್ತಾಗಬೇಕಾಗುತ್ತೆ. ಸರ್ಕಾರ ಅದು ತನಿಖೆ ಮಾಡಿದೆಯಾ? ತನಿಖೆ ಮಾಡೋದಕ್ಕಿಂತ ಮೊದಲೇ ಹೇಗೆ ಅವರು RCB ಕಾರಣ ಅಂಥೇಳಿ RCBಯ ಟ್ವೀಟ್ ಕಾರಣ ಅಂತ ಹೇಳಿದ್ದಾರೆ ಅನ್ನೋದನ್ನು ನಾನು ಪ್ರಶ್ನಿಸಿದ್ದೇನೆ. ಇನ್ನೊಂದು ಅಂಶವನ್ನು ಹೇಳಿದಿರಿ, DJ ಹಳ್ಳಿ ಮತ್ತು KJ ಹಳ್ಳಿ ಪ್ರಕರಣ, ಗಲಭೆ ಪ್ರಕರಣದಲ್ಲಿ ಇದ್ದವರು ಇದರಲ್ಲಿ ಭಾಗಿಯಾಗಿದ್ದಾರೆ ಅಂತ. ಇದರಿಂದ ಸರ್ಕಾರಕ್ಕೆ ಮತ್ತು ಸಿದ್ದರಾಮಯ್ಯನವರಿಗೆ ಯಾವ ರೀತಿ ಲಾಭ ಆಗ್ತದೆ ಮತ್ತು ಯಾವ ಉದ್ದೇಶಕ್ಕೆ ಮಾಡಿಸಿದ್ದಾರೆ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಅತಿ ಮುಖ್ಯವಾಗಿ ಮುಂದಿನ ದಿನಗಳಲ್ಲಿ ದಯಾನಂದ ಅವರು DGP IGP ಆಗಬಾರ್ದು, ಅವರು ಕನ್ನಡಿಗ, ಅವರನ್ನು ಮುಂದಿನ DGP ಆ್ಯಂಡ್ IGP ಆಗಲಿಕ್ಕೆ ಬಿಡಬಾರ್ದು ಅನ್ನೋ ಉದ್ದೇಶದಿಂದ ಕೆಲವು ಮಾಫಿಯಾಗಳು ಅವರನ್ನು ಮಟ್ಟ ಹಾಕುವ ಉದ್ದೇಶದಿಂದ ಈ DJ ಹಳ್ಳಿ ಮತ್ತು KJ ಹಳ್ಳಿಯ ಗುಂಪು ಗಲಭೆಕೋರರ ಸಹಾಯ ಪಡೆದಿರಬಹುದು. ಇದನ್ನು ನೀವು ತನಿಖೆ ಮಾಡಿ ಅಂತ ಹೇಳಿರುವಂಥದ್ದು. ಅದರಲ್ಲಿ ಪತ್ರದಲ್ಲಿ ಏನು ಹೇಳಿದ್ದೇನೆ ಅಂತ ಹೇಳಿದರೆ, ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ಎಲ್ಲಿ ಎಲ್ಲ ಸ್ಟ್ಯಾಂಪೆಡ್ ಆಗಿತ್ತಲ್ವ, ಅಲ್ಲಿರುವ CC ಕ್ಯಾಮ್ರಾಗಳಲ್ಲಿ ನೀವು ಪರಿಶೀಲನೆ ಮಾಡಿ, ಅಲ್ಲಿ ಈಗಾಗಲೇ DJ ಹಳ್ಳಿ ಮತ್ತು KJ ಹಳ್ಳಿಯ ಗುಂಪು ಗಲಭೆಕೋರರ ಬಯೋಡೇಟಾ ಹಿಸ್ಟ್ರಿ ಎಲ್ಲ ಇವರ ಬಳಿ ಇದೆ, ಪೊಲೀಸ್ ಇಲಾಖೆಯಲ್ಲಿ ಇದೆ, CCBಯ ಬಳಿ ಇದೆ. ಅದನ್ನೆಲ್ಲ ವೆರಿಫೈ ಮಾಡಿ. ಅವ್ರು ಯಾರಾದರೂ ಆ ಸ್ಪಾಟಲ್ಲಿ ಇದ್ರಾ, ಆ ಸ್ಪಾಟಲ್ಲಿ ಸ್ಟ್ಯಾಂಪೆಡ್ ಆದ ಸ್ಪಾಟಲ್ಲಿ ಏನಾದರೂ ಗೊಂದಲ ಕಮೋಷನ್ ಆಗಿದೆಯಾ ಅಂತ ಹೇಳಿದರೆ, ಚೈನ್ ಸ್ನ್ಯಾಚಿಂಗ್ ಅಥವಾ ಹುಡುಗಿಯರನ್ನು ಏನಾದರೂ ಮೊಲೆಸ್ಟ್ ಮಾಡೋ ಪ್ರಯತ್ನ ಅಥವಾ ಪರ್ಸ್ ಸ್ನ್ಯಾಚಿಂಗ್ ಇಂಥದ್ದೆಲ್ಲ ಆಗಿ ಗೊಂದಲ ಸೃಷ್ಟಿಸಿ ಅಲ್ಲಿ ಸ್ಟ್ಯಾಂಪೆಡ್ ಆಗಿದೆಯಾ, ಆ ವಿಚಾರವನ್ನು ತನಿಖೆ ಮಾಡಿ ಅಂತೇಳಿ ನಾನು ಆ ಪತ್ರದಲ್ಲಿ ಹೇಳಿರುವಂಥದ್ದು. ಈಗ ನೀವು ಪತ್ರವನ್ನು DC ಅವರಿಗೆ ತಲುಪಿಸಿದಿರಿ, ಇದು ಸರ್ಕಾರದ ಗಮನಕ್ಕೆ ಬಂದಿದೆಯಾ ಅಥವಾ ಸಿದ್ದರಾಮಯ್ಯನವರೇನಾದರೂ ರೆಸ್ಪಾನ್ಸ್ ಮಾಡಿದರೆ ಹೇಗೆ? ಇಲ್ಲ, ಇದು ಪತ್ರ ಬರೆದು 1 ವಾರ ಆಗಿದೆ ಅಷ್ಟೇ, 1-2 ವಾರ ಆಯಿತು. ಆದರೆ ನನಗೆ ಇನ್ನೂ ಎಕ್ನಾಲೇಜ್ಮೆಂಟ್ ಸಹ ಬಂದಿಲ್ಲ ಅಲ್ಲಿಂದ. ಅವ್ರ ಮುಂದೆ ಏನು ಕ್ರಮ ತೆಗೆದುಕೊಳ್ತಾರೆ ಅಂತ ನೋಡೋಣ. ಅಂದರೆ ಈಗ ಈ ಪತ್ರಕ್ಕೂ ಇನ್ನೂ 1 ವಾರಕ್ಕಾದರೂ ಕೂಡ ಯಾವುದೇ ರೆಸ್ಪಾನ್ಸ್ ಬಂದಿಲ್ಲ ಅಂದರೆ ಮುಂದಿನ ನಡೆ ಏನಿರ್ತದೆ ಮತ್ತು ಯಾವ ರೀತಿಯ ಹೋರಾಟವನ್ನು ಕೈಗೆತ್ತಿಕೊಳ್ತೀವಿ? ಈ ಪತ್ರದ ಬಗ್ಗೆ ಈಗ ಮಾಧ್ಯಮದ ಮೂಲಕ RCBಯ
ವಕೀಲರುಗಳಿಗೆ ಮಾಹಿತಿ ದೊರಕಿದರೆ ಅವರು ಆ ಪತ್ರವನ್ನು ಜಿಲ್ಲಾಧಿಕಾರಿಯವರಿಂದ ಪಡೆಯಬಹುದು, ಅಥವಾ ಖುದ್ದು ಒಂದು ವೇಳೆ ಜಿಲ್ಲಾಧಿಕಾರಿಯವರು ಸರ್ಕಾರದ ಒತ್ತಡದಿಂದ ಆ ಪತ್ರವನ್ನು RCBಯ ವಕೀಲರಿಗೆ ನೀಡಲು ಒಪ್ಪದೇ ಇದ್ದರೆ ನನ್ನಿಂದ ನೇರವಾಗಿ ಆ ಪತ್ರವನ್ನು ಅವರು ಪಡೆಯಬಹುದು. ಆನಂತರ ಅದನ್ನು ಸರ್ಕಾರ ಅವರ ಡಿಫೆನ್ಸಿಗೆ ಬಳಸಿಬಿಟ್ಟು ಕೋರ್ಟಲ್ಲಿ ಒಂದು ವೇಳೆ ವಿರಾಟ್ ಕೊಹ್ಲಿ ಅವರನ್ನು ಅಥವಾ RCB ಅವರನ್ನು ನಾಳೆ ಆರೋಪಿಯನ್ನಾಗಿ ಮಾಡಿ ಚಾರ್ಜ್ ಶೀಟ್ ಮಾಡಿದರೆ ಅವರ ರಕ್ಷಣೆಗಾಗಿ ಆ ಪತ್ರವನ್ನು ಬಳಸಿ ಅಂಥೇಳಿ ನಾನು ಹೇಳಿರುವಂಥದ್ದು. ಈಗಾಗಲೇ ಪತ್ರದಲ್ಲಿ ಯಾರು ಆರೋಪಿ ಸ್ಥಾನದಲ್ಲಿ ಸರ್ಕಾರ ನಿಲ್ಲಿಸಿದೆ ಅವರು ಆರೋಪಿ ಅಲ್ಲ, ಅದಕ್ಕೆ ಬೇಕಾದಂಥ ಒಂದಷ್ಟು ಸಾಕ್ಷಿಗಳನ್ನು ಸಂಗ್ರಹಿಸಿ ನಾವು ಪತ್ರದಲ್ಲಿ ತಿಳಿಸಿದ್ದೇನೆ. ಅದು ಒಬ್ಬ ಪ್ರಾಮಾಣಿಕ ಆಟಗಾರನ ರಕ್ಷಣೆಗೆ ನಿಲ್ಲಬಹುದು ಅನ್ನುವಂಥ ಭರವಸೆ ನಂಬಿಕೆಯನ್ನು ಅನುಪಮ್ ಶೆಣೈ ಅವರು ನೀಡಿರುವಂಥದ್ದು. ಹರೀಶ್ ಪಾಲೆಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. RCB ಸಂಭ್ರಮದ ಕಾಲ್ತುಳಿತಕ್ಕೆ 11 ಜನ ಮೃತಪಟ್ಟಿದ್ದರು. ಆನಂತರದಲ್ಲಿ ಸಾಕಷ್ಟು ಚರ್ಚೆಗಳು ಕೂಡ ನಡೆದಿರುವಂಥದ್ದು. ಸರ್ಕಾರ ಒಂದು ವಿಸ್ತೃತವಾದ ವರದಿಯನ್ನು ಸಲ್ಲಿಸಿದೆ. ಆದರೆ ಸದ್ಯ ಚರ್ಚೆ ಆಗ್ತಾ ಇರುವಂಥದ್ದು ಮಾಜಿ DYSP ಆಗಿರುವಂಥ ಅನುಪಮ್ ಶೆಣೈ ಅವರು ಸರ್ಕಾರ ಮತ್ತು ಸಿದ್ದರಾಮಯ್ಯನವರೇ ಇದಕ್ಕೆ ನೇರ ಆರೋಪಿ ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ. ವಿರಾಟ್ ಕೊಹ್ಲಿ ಅವರನ್ನು ಒಂದು ಆರೋಪಿ ಸ್ಥಾನದಲ್ಲಿ ನಿಲ್ಲಿಸಿದೆ ಸರ್ಕಾರ ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ. ಯಾವ ಕಾರಣಕ್ಕಾಗಿ ಇದನ್ನು ಪಾಯಿಂಟ್ ಔಟ್ ಮಾಡ್ತಿದ್ದಾರೆ ಅನ್ನೋದನ್ನು ಅವರನ್ನೇ ಕೇಳೋಣ. ಮೇಡಮ್, ನೀವು ಈಗಾಗಲೇ ಹೇಳಿದಂತೆ ಪತ್ರ ಬರೆದಂತೆ ಯಾವ ಕಾರಣದಿಂದ ಈ ಪಾಯಿಂಟ್ಗಳನ್ನು ಹೇಳ್ತಿದ್ದೀರಿ ಅನ್ನೋ? ಇತ್ತೀಚೆಗೆ ನಡೆದ ಕೆಲವು ಘಟನೆಗಳು ಆ ರೀತಿ ಇವೆ. ಸರ್ಕಾರ ಒಂದು ರೀತಿಯಲ್ಲಿ ಪಾಸಿಂಗ್ ದ ಬಾಲ್ ಮಾದರಿಯಲ್ಲಿ ತನ್ನ ಜವಾಬ್ದಾರಿಯನ್ನು ಪೊಲೀಸರ ಮೇಲೆ ಸಾಗಿಸ್ತು, ಪೊಲೀಸರು RCBಯ ಮೇಲೆ ಸಾಗಿಸ್ತಾ ಇದ್ದಾರೆ. RCBಯ ವ್ಯಕ್ತಿಗಳನ್ನು ಯಾರನ್ನು ಅರೆಸ್ಟ್ ಮಾಡಿದ್ರು ಅವರಿಗೂ ಸಹ ಜಾಮೀನು ನೀಡಿ ಸರ್ಕಾರ, ಹೈಕೋರ್ಟ್ ಈಗಾಗಲೇ ಅವರಿಗೂ ಸಹ ಜಾಮೀನು ನೀಡಿದೆ. ಸರ್ಕಾರ ಪೊಲೀಸರನ್ನು 5 ಮಂದಿಯನ್ನು ಅಮಾನತು ಮಾಡಿದೆ. ಈ ವಿಚಾರವಾಗಿ ನಾನು ಪೊಲೀಸರ ಪರವಾಗಿ ಒಂದು ಪತ್ರವನ್ನು ಮ್ಯಾಜಿಸ್ಟೇರಿಯಲ್ ಎನ್ಕ್ವೈರಿ ಮಾಡ್ತಾ ಇರುವ ಜಗದೀಶ್ ಅವರಿಗೆ, ಅವರು ಬೆಂಗಳೂರು ನಗರ ಜಿಲ್ಲೆಯ DC ಆಗಿದ್ದಾರೆ, ಅವರಿಗೆ ಪತ್ರವನ್ನು ಬರೆದಿದ್ದೇನೆ. ಸುಮಾರು 8 ಪುಟಗಳ ಪತ್ರ. ಅದರಲ್ಲಿ ನಾನು RCB ಅಥವಾ ಪೊಲೀಸರ ಬಂದೋಬಸ್ತ್ ವೈಫಲ್ಯ ಇದಕ್ಕೆ ಕಾರಣ ಅಲ್ಲ, ರಾಜಕೀಯವೇ ಮತ್ತು ಸರ್ಕಾರದ ಒಳಗೆ ಕಾರ್ಯನಿರ್ವಹಿಸ್ತಾ ಇರುವ ಕೆಲವು ಮಾಫಿಯಾಗಳು ತಮ್ಮ ಕೆಲಸ ಮುಂದಿನ ದಿನಗಳಲ್ಲಿ ಸುಲಭವಾಗಿ ನಡಿಬೇಕು ಅನ್ನುವ ಕಾರಣದಿಂದಾಗಿ ಅಲ್ಲಿ ಗೊಂದಲವನ್ನು ಸೃಷ್ಟಿ ಮಾಡಿ ಮುಂದಿನ ಬಾರಿ DGP ಆ್ಯಂಡ್ IGP ಆಗಿ ದಯಾನಂದ ಅವರು ನೇಮಕ ಆಗಬಾರ್ದು ಅನ್ನೋ ಉದ್ದೇಶದಿಂದ ಹಾಗೆ ಮಾಡಿದ್ದಾರೆ ಅಂತ ಹೇಳಿ ಪತ್ರದಲ್ಲಿ ತಿಳಿಸಿದ್ದೇನೆ. ಅಂದರೆ ಮೇಡಮ್, ಈಗಾಗಲೇ ನೀವು ಹೇಳಿದ್ರಿ ಸ್ಮಗ್ಲಿಂಗ್ ಮಾಫಿಯಾ ಒಂದು ಕೆಲಸ ಮಾಡ್ತಾ ಇದೆ ಈ ಆಟಗಾರರ ಅಥವಾ ಆಟದೊಳಗೆ ಅನ್ನುವಂಥದ್ದು. ಅದು ಯಾವ ರೀತಿ ಮತ್ತು ಏನು ಅನ್ನುವಂಥದ್ದು? ಆಟಗಾರರ ಒಳಗೆ ಅಲ್ಲ ನಾನು ಹೇಳಿರೋದು. ನಾನು ಪೊಲೀಸರ ನೇಮಕಾತಿಯ ವಿಚಾರದಲ್ಲಿ DGP ಆ್ಯಂಡ್ IGP ಆಗಿ ಯಾರು ನೇಮಕ ಆಗಬೇಕು ಅನ್ನೋದು ಇಲ್ಲಿ ಔಟ್ಕಮ್ ನೋಡಿ. ರಿಸಲ್ಟ್ ಏನಾಗಿರೋದು? 5 ಮಂದಿ ಪೊಲೀಸರ ಅಮಾನತ್ತಾಗಿರೋದು. ಅದರಿಂದ ಅಮಾನತ್ತು ಇನ್ನೂ ಹಾಗೆ ಇದೆ, ರದ್ದು ಮಾಡಿದೆ ಹೈಕೋರ್ಟ್. ಆದರೆ ಅದರ ಪರವಾಗಿ ಏನು ಅವರಿಗೆ ಪೋಸ್ಟಿಂಗ್ಸ್ ಏನು ಕೊಟ್ಟಿಲ್ಲ ಸರ್ಕಾರ. 5 ಮಂದಿ ಪೊಲೀಸರ ಮೇಲೆ ಆರೋಪ ಒಂದು ಕಡೆ ಇದೆ, ಮತ್ತೊಂದು ಕಡೆ RCBಯ ಮೇಲೆ ಇದೆ. RCBಯ ಮೇಲೆ ಆರೋಪ ಏನು ಮಾಡಿದ್ದಾರೆ ಅಂತ ಹೇಳಿದರೆ, RCBಯ ವಿರಾಟ್ ಕೊಹ್ಲಿ ಅವರ ಒಂದು ವಿಡಿಯೋವನ್ನು ಅವರು ಟ್ವೀಟ್ ಮಾಡಿದ್ದಾರೆ. ಆ ಟ್ವೀಟಿಗೆ ಜನರು ನೋಡಿಬಿಟ್ಟು ಅಲ್ಲಿಗೆ ಬಂದಿದ್ದಾರೆ ಅಂತ ಹೇಳಿ ರಿಪೋರ್ಟನ್ನು 1 ವಾರದ ಒಳಗೆ ಸಬ್ಮಿಟ್ ಮಾಡಿದ್ದಾರೆ. ಸ್ಟ್ಯಾಂಪೆಡ್ ಆದ ಕಾಲ್ತುಳಿತ ಆದ 1 ವಾರದ ಒಳಗೆ ಸಬ್ಮಿಟ್ ಮಾಡಿದ್ದಾರೆ. ಅಷ್ಟರೊಳಗೆ RCBಯ ಟ್ವೀಟನ್ನು ನೋಡಿದವರ ಮಾಹಿತಿಯನ್ನು ಟ್ವಿಟರ್ ಅಥವಾ X ಸೋಷಿಯಲ್ ಮೀಡಿಯಾದ ಆಫೀಸಿಗೆ ಕಳಿಸಿಬಿಟ್ಟು ಯಾರದೆಲ್ಲ IP ಅಡ್ರೆಸ್ಸನ್ನು ಪಡೆದುಬಿಟ್ಟು ಅವರದೆಲ್ಲ ಮಾಹಿತಿಯನ್ನು ವೆರಿಫೈ ಮಾಡಿ ಸ್ಟ್ಯಾಂಪೆಡ್ ಜಾಗದಲ್ಲಿ ಆ ಎಲ್ಲ ವ್ಯೂವರ್ಸ್ ಇದ್ದರು ಅಂತೇಳಿ ಪರಿಶೀಲನೆ ಮಾಡಿದ್ದಾರೆ. ಆ ಪ್ರಶ್ನೆಯನ್ನು ನಾನು ಸಿದ್ದರಾಮಯ್ಯ ಅವರನ್ನು ಕೇಳಬಯಸ್ತೇನೆ. ಯಾಕಂತ ಹೇಳಿದ್ರೆ ನಾಳೆ ಕೋರ್ಟಲ್ಲಿ ನಿಲ್ಲೋದು ಸಾಕ್ಷ್ಯ. ಸೊ ಅಲ್ಲಿ ಆ ಸ್ಪಾಟಲ್ಲಿ ಅಷ್ಟು ಮಂದಿ 16 ಲಕ್ಷ 17 ಲಕ್ಷ ವ್ಯೂವರ್ಸ್ ಇದ್ರಾ ಇಲ್ವಾ ಅನ್ನೋದು ಗೊತ್ತಾಗಬೇಕಾಗುತ್ತೆ. ಸರ್ಕಾರ ಅದು ತನಿಖೆ ಮಾಡಿದೆಯಾ? ತನಿಖೆ ಮಾಡೋದಕ್ಕಿಂತ ಮೊದಲೇ ಹೇಗೆ ಅವರು RCB ಕಾರಣ ಅಂಥೇಳಿ RCBಯ ಟ್ವೀಟ್ ಕಾರಣ ಅಂತ ಹೇಳಿದ್ದಾರೆ ಅನ್ನೋದನ್ನು ನಾನು ಪ್ರಶ್ನಿಸಿದ್ದೇನೆ. ಇನ್ನೊಂದು ಅಂಶವನ್ನು ಹೇಳಿದರೆ DJ ಹಳ್ಳಿ ಮತ್ತು KJ ಹಳ್ಳಿ ಪ್ರಕರಣ, ಗಲಭೆ ಪ್ರಕರಣದಲ್ಲಿ ಇದ್ದವರು ಇದರಲ್ಲಿ ಭಾಗಿಯಾಗಿದ್ದಾರೆ ಅಂತ. ಇದರಿಂದ ಸರ್ಕಾರಕ್ಕೆ ಮತ್ತು ಸಿದ್ದರಾಮಯ್ಯನವರಿಗೆ ಯಾವ ರೀತಿ ಲಾಭ ಆಗ್ತದೆ ಮತ್ತು ಯಾವ ಉದ್ದೇಶಕ್ಕೆ ಮಾಡಿಸಿದ್ದಾರೆ ಅನ್ನುವಂಥದ್ದನ್ನು ಹೇಳಿದರು. ಅತಿ ಮುಖ್ಯವಾಗಿ ಮುಂದಿನ ದಿನಗಳಲ್ಲಿ ದಯಾನಂದ್ ಅವರು DGP IGP ಆಗಬಾರ್ದು, ಅವರು ಕನ್ನಡಿಗ, ಅವರನ್ನು ಮುಂದಿನ DGP ಆ್ಯಂಡ್ IGP ಆಗಲಿಕ್ಕೆ ಬಿಡಬಾರ್ದು ಅನ್ನೋ ಉದ್ದೇಶದಿಂದ ಕೆಲವು ಮಾಫಿಯಾಗಳು ಅವರನ್ನು ಮಟ್ಟ ಹಾಕುವ ಉದ್ದೇಶದಿಂದ ಈ DJ ಹಳ್ಳಿ ಮತ್ತು KJ ಹಳ್ಳಿಯ ಗುಂಪು ಗಲಭೆಕೋರರ ಸಹಾಯ ಪಡೆದಿರಬಹುದು. ಇದನ್ನು ನೀವು ತನಿಖೆ ಮಾಡಿ ಅಂತ ಹೇಳಿರುವಂಥದ್ದು. ಅದರಲ್ಲಿ ಪತ್ರದಲ್ಲಿ ಏನು ಹೇಳಿದ್ದೇನೆ ಅಂತ ಹೇಳಿದರೆ, ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ಎಲ್ಲಿ ಎಲ್ಲ ಸ್ಟ್ಯಾಂಪೆಡ್ ಆಗಿತ್ತಲ್ವ, ಅಲ್ಲಿ ಇರುವ CC ಕ್ಯಾಮ್ರಾಗಳಲ್ಲಿ ನೀವು ಪರಿಶೀಲನೆ ಮಾಡಿ, ಅಲ್ಲಿ ಈಗಾಗಲೇ DJ ಹಳ್ಳಿ ಮತ್ತು KJ ಹಳ್ಳಿಯ ಗುಂಪು ಗಲಭೆಕೋರರ ಡೇಟಾ
ಬಯೋಡೇಟಾ ಹಿಸ್ಟ್ರಿ ಎಲ್ಲ ಇವರ ಬಳಿ ಇದೆ, ಪೊಲೀಸ್ ಇಲಾಖೆಯಲ್ಲಿ ಇದೆ, CCBI ಬಳಿ ಇದೆ. ಅದನ್ನೆಲ್ಲ ವೆರಿಫೈ ಮಾಡಿ ಅವ್ರು ಯಾರಾದರೂ ಆ ಸ್ಪಾಟಲ್ಲಿ ಇದ್ರಾ, ಆ ಸ್ಪಾಟಲ್ಲಿ ಸ್ಟ್ಯಾಂಪರ್ಡ್ ಆದ ಸ್ಪಾಟಲ್ಲಿ ಏನಾದರೂ ಗೊಂದಲ ಕಮೋಷನ್ ಆಗಿದೆಯಾ ಅಂತ ಹೇಳಿದರೆ, ಚೈನ್ ಸ್ನ್ಯಾಚಿಂಗ್ ಅಥವಾ ಹುಡುಗಿಯರನ್ನೇನಾದರೂ ಮೊಲೆಸ್ಟ್ ಮಾಡೋ ಪ್ರಯತ್ನ ಅಥವಾ ಪರ್ಸ್ ಸ್ನ್ಯಾಚಿಂಗ್ ಇಂಥದ್ದೆಲ್ಲ ಆಗಿ ಗೊಂದಲ ಸೃಷ್ಟಿಸಿ ಅಲ್ಲಿ ಸ್ಟ್ಯಾಂಪರ್ಡ್ ಆಗಿದೆಯಾ, ಆ ವಿಚಾರವನ್ನು ತನಿಖೆ ಮಾಡಿ ಅಂತೇಳಿ ನಾನು ಆ ಪತ್ರದಲ್ಲಿ ಹೇಳಿರುವಂಥದ್ದು. ಈಗ ನೀವು ಪತ್ರವನ್ನು DC ಅವರಿಗೆ ತಲುಪಿಸಿದಿರಿ, ಇದು ಸರ್ಕಾರದ ಗಮನಕ್ಕೆ ಬಂದಿದೆಯಾ ಅಥವಾ ಸಿದ್ದರಾಮಯ್ಯನವರೇನಾದರೂ ರೆಸ್ಪಾನ್ಸ್ ಮಾಡಿದರೆ ಹೇಗೆ? ಇಲ್ಲ, ಇದು ಪತ್ರ ಬರೆದು 1 ವಾರ ಆಗಿದೆ ಅಷ್ಟೇ, 1-2 ವಾರ ಆಯಿತು. ಆದರೆ ನನಗೆ ಇನ್ನೂ ಅಕ್ನಾಲೇಜ್ಮೆಂಟ್ ಸಹ ಬಂದಿಲ್ಲ ಅಲ್ಲಿಂದ. ಅವ್ರ ಮುಂದೆ ಏನು ಕ್ರಮ ತೆಗೆದುಕೊಳ್ತಾರೆ ಅಂತ ನೋಡೋಣ. ಅಂದರೆ ಈಗ ಈ ಪತ್ರಕ್ಕೂ ಇನ್ನೂ 1 ವಾರಕ್ಕಾದರೂ ಕೂಡ ಯಾವುದೇ ರೆಸ್ಪಾನ್ಸ್ ಬಂದಿಲ್ಲ ಅಂದರೆ ಮುಂದಿನ ನಡೆ ಏನಿರ್ತದೆ ಮತ್ತು ಯಾವ ರೀತಿಯ ಹೋರಾಟವನ್ನು ಕೈಗೆತ್ತಿಕೊಳ್ತೀವಿ? ಈ ಪತ್ರದ ಬಗ್ಗೆ ಈಗ ಮಾಧ್ಯಮದ ಮೂಲಕ RCBಯ ವಕೀಲರುಗಳಿಗೆ ಮಾಹಿತಿ ದೊರಕಿದರೆ ಅವರು ಆ ಪತ್ರವನ್ನು ಜಿಲ್ಲಾಧಿಕಾರಿಯವರಿಂದ ಪಡೆಯಬಹುದು, ಅಥವಾ ಖುದ್ದು ಒಂದು ವೇಳೆ ಜಿಲ್ಲಾಧಿಕಾರಿಯವರು ಸರ್ಕಾರದ ಒತ್ತಡದಿಂದ ಆ ಪತ್ರವನ್ನು RCBಯ ವಕೀಲರಿಗೆ ನೀಡಲು ಒಪ್ಪದೇ ಇದ್ದರೆ ನನ್ನಿಂದ ನೇರವಾಗಿ ಆ ಪತ್ರವನ್ನು ಅವರು ಪಡೆಯಬಹುದು. ಆನಂತರ ಅದನ್ನು ಸರ್ಕಾರ ಅವರ ಡಿಫೆನ್ಸಿಗೆ ಬಳಸಿಬಿಟ್ಟು ಕೋರ್ಟಲ್ಲಿ ಒಂದು ವೇಳೆ ವಿರಾಟ್ ಕೊಹ್ಲಿ ಅವರನ್ನು ಅಥವಾ RCB ಅವರನ್ನು ನಾಳೆ ಆರೋಪಿಯನ್ನಾಗಿ ಮಾಡಿ ಚಾರ್ಜ್ ಶೀಟ್ ಮಾಡಿದರೆ ಅವರ ರಕ್ಷಣೆಗಾಗಿ ಆ ಪತ್ರವನ್ನು ಬಳಸಿ ಅಂಥೇಳಿ ನಾನು ಹೇಳಿರುವಂಥದ್ದು. ಈಗಾಗಲೇ ಪತ್ರದಲ್ಲಿ ಯಾರು ಆರೋಪಿ ಸ್ಥಾನದಲ್ಲಿ ಸರ್ಕಾರ ನಿಲ್ಲಿಸಿದೆ ಅವರು ಆರೋಪಿ ಅಲ್ಲ, ಅದಕ್ಕೆ ಬೇಕಾದಂಥ ಒಂದಷ್ಟು ಸಾಕ್ಷಿಗಳನ್ನು ಸಂಗ್ರಹಿಸಿ ನಾವು ಪತ್ರದಲ್ಲಿ ತಿಳಿಸಿದ್ದೇನೆ. ಅದು ಒಬ್ಬ ಪ್ರಾಮಾಣಿಕ ಆಟಗಾರನ ರಕ್ಷಣೆಗೆ ನಿಲ್ಲಬಹುದು ಅನ್ನುವಂಥ ಭರವಸೆ, ನಂಬಿಕೆಯನ್ನು ಅನುಪಮ್ ಶೆಣೈ ಅವರು ನೀಡಿರುವಂಥದ್ದು. ಹರೀಶ್ ಪಾಲೆಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ.